ಆದಂತಹ ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಈಗ ಮಂಡನೆ ಮಾಡೋದಕ್ಕೆ ರೆಡಿಯಾಗಿತ್ತು. ಈ ಜಾತಿ ಗಣತಿ ವರದಿ ಏನಿದೆಯಲ್ಲ ಇದು ಅವೈಜ್ಞಾನಿಕ, ಇದು ಸರಿಯಾಗಿ ಜಾತಿ ಗಣತಿ ಆಗಿಲ್ಲ. 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂತಹ ಜಾತಿ ಗಣತಿ ಇದು ಏನಂತಂದ್ರೆ ಕರೆಕ್ಟ್ ಆಗಿ ಜಾತಿ ಗಣತಿ ಮಾಡಿಲ್ಲ, ಜನರಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿಲ್ಲ ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದ್ದಂತಹ ಸಿದ್ದರಾಮಯ್ಯನವರ ಜಾತಿ ಗಣತಿ ವರದಿಗೆ ಈಗ ಹೈಕಮಾಂಡ್ ಬ್ರೇಕ್ ಕೊಟ್ಟಿದೆ. ಇನ್ನೊಂದು ಸರ್ತಿ ಜಾತಿ ಗಣತಿ ವರದಿ ಮಾಡಿ ಅಂತ ಅಂದರೆ ಜಾತಿ ಗಣತಿಯನ್ನು ಮಾಡಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಿದೆ, ಅಂದರೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಮತ್ತೊಮ್ಮೆ ನಡೆಯಲಿದೆ ಪರಿಷ್ಕೃತ ಜಾತಿ ಗಣತಿ. ಈಗಿರುವ ವರದಿಯೂ ಅಂಗೀಕಾರ, ಆದರೆ ಅಂಕಿಅಂಶಗಳ ಪರಿಷ್ಕರಣೆ ಮಾಡೋದಕ್ಕೆ 60 ರಿಂದ 80 ದಿನಗಳ ಮರು ಸಮೀಕ್ಷೆ ಮಾಡೋದಕ್ಕೆ ಹೈಕಮಾಂಡ್ ಜೊತೆಗೆ ದಿಲ್ಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಹತ್ವದ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸೇರಿ ವಿವಿಧ ಸಮುದಾಯಗಳ ಆಕ್ರೋಶಕ್ಕೆ ಕಾರಣವಾಗಿದ್ದಂತಹ ಈ ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡೋದಕ್ಕೆ ರೆಡಿಯಾಗಿತ್ತು ಸಿದ್ದರಾಮಯ್ಯ ಸರ್ಕಾರ. ಆದರೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಕೊಟ್ಟಿದೆ. ಒಕ್ಕಲಿಗ ನಾಯಕರು ಪ್ರಬಲ, ಇಲ್ಲಿ 2 ಸಮುದಾಯಗಳಿದಾವಂತ ಹೇಳ್ತಾರೆ, ಒಕ್ಕಲಿಗರು ಮತ್ತು ಲಿಂಗಾಯತರು. ಲಿಂಗಾಯತ ನಾಯಕರು ಏನು ಮಾಡ್ತಾರೆ ಅಂತಂದರೆ, ಅಂದರೆ ಕಾಂಗ್ರೆಸ್ಸಲ್ಲಿರುವಂತಹ ಲಿಂಗಾಯತ ಶಾಸಕರು, ನಾಯಕರು, ದೊಡ್ಡ ದೊಡ್ಡ ಮಂತ್ರಿಗಳು ಈ ಜಾತಿ ವರದಿ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಅದಕ್ಕೋಸ್ಕರ ಇದು ಹಳೇದು, 10 ವರ್ಷಗಳ ಹಳೇದಾಗಿದೆ, ಅದಕ್ಕೋಸ್ಕರ ಇದನ್ನು ನೀವು ಮಂಡನೆ ಮಾಡಬಾರ್ದು ಅಂತ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಅನೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಇನ್ನು ಒಕ್ಕಲಿಗ ಸಮುದಾಯದವರು ಒಂದು ಸಭೆಯನ್ನು ಮಾಡಿ ಡಿಕೆ ಶಿವಕುಮಾರ್ ಅವರನ್ನೇ ಆ ಸಭೆಗೆ ಕರೆದು, ನೋಡಿ ಒಕ್ಕಲಿಗರ ಸಮುದಾಯದ ಏನು ಅಂಕಿಅಂಶ ಇದೆಯಲ್ಲ ಇದು ಕಡಿಮೆ ಇದೆ, ಇನ್ನೂ ಜಾಸ್ತಿ ಜನ ಇದ್ದಾರೆ, ಅದಕ್ಕೋಸ್ಕರ ಈ ವರದಿಯನ್ನು ನೀವು ಮಂಡನೆ ಮಾಡಬಾರ್ದು, ಯಾವುದೂ ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡದಂತೆ ನೀವು ತಡೆ ಹಿಡಿಬೇಕು ಅನ್ನುವಂತಹ ಪ್ರೆಷರನ್ನು ಒಕ್ಕಲಿಗ ಶಾಸಕರು ಆಗಿರುವಂತಹ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಇನ್ನೂ ಕೆಲವೊಂದಿಷ್ಟು ನಾಯಕರ ಮೇಲೆ ಒತ್ತಡವನ್ನು ಹೇರಿದ್ರು ಒಕ್ಕಲಿಗ ಸಮುದಾಯದ ಸಂಘಟನೆಗಳು. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಿನ್ನೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯಾಗತ್ತೆ, ಸಂಪುಟ ವಿಸ್ತರಣೆಯಾಗತ್ತೆ, ಜೊತೆಗೆ ಕಾಲ್ತುಳಿತ ಏನಾಯ್ತಲ್ಲ ಆ ಟೈಮಲ್ಲಿ ಮೊನ್ನೆ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಈ ಪರಿಷ್ಕೃತ ಜಾತಿ ಗಣತಿಯನ್ನು ನೀವು ಮತ್ತೊಂದು ಸರ್ತಿ ಮಾಡಿ, ಈ ವರದಿಯನ್ನು ಮಂಡನೆ ಮಾಡಬೇಡಿ, ಮಾಡಿ ಆದರೆ ಒಂದು 60 ರಿಂದ 80 ದಿನಗಳ ಕಾಲ ಮತ್ತೊಂದು ಸರ್ತಿ ಟೈಮ್ ತಗೊಂಡು ಈ ಜಾತಿ ಗಣತಿ ವರದಿಯನ್ನು ಮತ್ತೊಂದು ಸರ್ತಿ ಸಮೀಕ್ಷೆ ಮಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಹಾಗಾದರೆ ಈ ವರದಿಗೆ ವಿರೋಧ ಯಾಕೆ ಕೇಳಿ ಬಂದಿತ್ತು ಅಂತಂದರೆ, ಸರ್ಕಾರ 10 ವರ್ಷಗಳ ಹಿಂದೆ ಜಾತಿ ಗಣತಿ ನಡೆಸಿ ಈಗ ವರದಿಯನ್ನು ಸಿದ್ಧಪಡಿಸಿದೆ, ಅದು ಅಪ್ರಸ್ತುತ, ಅವೈಜ್ಞಾನಿಕ, ಎಲ್ಲ ಮನೆಗಳಿಗೂ ಭೇಟಿ ಮಾಡದೆ ತಯಾರು ಮಾಡಿದೆ ಅಂತ ಆರೋಪವನ್ನು ಹೊತ್ತುಕೊಂಡಿತ್ತು. ಜೊತೆಗೆ ತಮ್ಮ ಸಮುದಾಯದ ಸಂಖ್ಯೆಗಳನ್ನು ಬೇಕಂತಲೇ ಕಮ್ಮಿ ತೋರಿಸಲಾಗಿದೆ, ಉಪಜಾತಿಗಳನ್ನು ಪ್ರತ್ಯೇಕಿಸಿ ಪ್ರತ್ಯೇಕವಾಗಿ ನೋಡಿ ದೂರನ್ನು ಮಾಡಲಾಗಿದೆ, ಜೊತೆಗೆ ಹೊಸದಾಗಿ ಜಾತಿ ಗಣತಿ ನಡೆಸಬೇಕು ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಮತ್ತು ಒಕ್ಕಲಿಗ ನಾಯಕರು, ಜೊತೆಗೆ ಒಕ್ಕಲಿಗ ಸಂಘಟನೆಗಳು ಇದಕ್ಕೆ ಏನಂತಂದರೆ ಒತ್ತಡವನ್ನು ಹೇರಿದ್ರು. ಇನ್ನು ಹಳೆ ವರದಿ ಪರ ಸಿದ್ದು ಬ್ಯಾಟಿಂಗ್ ಬೀಸಿದ್ರು, ಅಂದರೆ ಇದು ಹಳೆ ವರದಿ ಇದೆ, ಆದರೂ ಕೂಡ ಕರೆಕ್ಟ್ ಆಗಿದೆ, 10 ವರ್ಷಗಳ ಹಿಂದೆ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ ಅಂತ ಸಿದ್ದರಾಮಯ್ಯನವರು ಇದರ ಬಗ್ಗೆ ಪರವಾಗಿ ಮಾತಾಡಿದ್ರು. ಅದು ಹೆಂಗೆ ಕರೆಕ್ಟ್ ಆಗತ್ತೆ? 10 ವರ್ಷಗಳ ಹಿಂದೆ ಆದಂತಹ ಜನಸಂಖ್ಯೆ, ಈಗ ಮುಂದಿನ ಸುದ್ದಿ ಅದೇ ಇದೆ, ಏನಂತಂದ್ರೆ ಕಳೆದ 10 ವರ್ಷಗಳಲ್ಲಿ ಜನಸಂಖ್ಯಾ ಸ್ಫೋಟವಾಗಿದೆ, ಈಗ 140 ಕೋಟಿ ಜನಸಂಖ್ಯೆ ಆಗಿದೆ ಅಂತ, ಭಾರತದಲ್ಲಿಯೇ ಜನಸಂಖ್ಯೆ ಸ್ಫೋಟವಾಗಿದೆ ಅಂತ ಒಂದು ವರದಿ ಹೇಳುತ್ತೆ. ಹಾಗೆ 10 ವರ್ಷಗಳ ಹಿಂದೆ ಆದಂತಹ ಈ ಜನಗಣತಿ ಈಗ ಅದನ್ನು ನೀವು ಪ್ರಸ್ತುತಪಡಿಸೋಕೆ ಹೋದ್ರಿ ಅಂತಂದರೆ, ಈಗ ಅದನ್ನು ಬಹಿರಂಗಪಡಿಸೋಕೆ ಹೋದ್ರಿ ಅಂತಂದರೆ ಅದು ಅವೈಜ್ಞಾನಿಕವಾಗುತ್ತೆ. ಆದರೂ ಕೂಡ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತಾಡಿದರು. ಏನು ಮಾತಾಡಿದ್ರು ಅಂತಂದರೆ, ಜಯಪ್ರಕಾಶ್ ಹೆಗ್ಗಡೆ ಅವರ ಜಾತಿ ಗಣತಿ ವರದಿ ಜಾರಿ ಉದ್ದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಂದಿದ್ರು, ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳೋದಕ್ಕೆ ಜೂನ್ 12ನೇ ತಾರೀಕಿನಂದು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಆ ಸಮೀಕ್ಷಾ ವರದಿಯನ್ನೇ ಜಾರಿಗೊಳಿಸುವ ಕುರಿತು ಹೈಕಮಾಂಡ್ ನಾಯಕರ ಬಳಿ ಸಿಎಂ ಅವರು ಏನು ಮಾಡ್ತಾರೆ ಅಂತಂದರೆ ಮನವಿಯನ್ನು ಮಾಡಿಕೊಂಡಿದ್ರು. ಇದು ಕರೆಕ್ಟ್ ಆಗಿದೆ, ಜೂನ್ 12ನೇ ತಾರೀಕು ನೀವು ಏನು ಮಾಡಿ ಅಂತಂದರೆ ಇದನ್ನು ವರದಿ ಮಾಡೋದಕ್ಕೆ, ಅದರ ಮಂಡನೆ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಹೈಕಮಾಂಡ್ ಏನು ಮಾಡುತ್ತೆ, ಇಲ್ಲ ಇದು ವೈಜ್ಞಾನಿಕವೋ ಅಥವಾ ಅವೈಜ್ಞಾನಿಕವೋ ಗೊತ್ತಿಲ್ಲ, ಇದರ ಬಗ್ಗೆ ಆಕ್ಷೇಪಗಳು ಕೇಳಿ ಬರ್ತಾ ಇದ್ದಾವಲ್ಲ, ಇದರ ಬಗ್ಗೆ ವಿರೋಧಗಳು ಕೇಳಿ ಬರ್ತಾ ಇದ್ದಾವಲ್ಲ, ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಟೈಮ್ ತೊಗೊಂಡು, ಎಷ್ಟು 60 ರಿಂದ 80 ದಿನಗಳವರೆಗೆ ನೀವು ಟೈಮ್ ತೊಗೊಂಡು ಆಮೇಲೆ ನೀವು ಇದನ್ನು ಮತ್ತೊಂದು ಸರ್ತಿ ಸಮೀಕ್ಷೆ ಮಾಡಿ, ಯಾರ್ಯಾರ ಒಕ್ಕಲಿಗರು ಅಂತ ಒಕ್ಕಲಿಗರೇನು ಹೇಳ್ತಿದಾರಲ್ಲ, ಒಕ್ಕಲಿಗರು, ಲಿಂಗಾಯತರು, ಮತ್ತೊಬ್ಬರು, ಮಗದೊಬ್ಬರು, ಎಲ್ಲ ಜಾತಿಯ ವರದಿಯನ್ನು ಮತ್ತೊಂದು ಸರ್ತಿ ಸಮೀಕ್ಷೆಯನ್ನು ಮಾಡಿ
ಅಂತ ಹೈಕಮಾಂಡ್ ಹೇಳಿದೆ. ಇನ್ನು ಹೊಸ ವರದಿಗಾಗಿ DKಶಿ ಅವರು ಮನವಿಯನ್ನು ಮಾಡಿದರು. ಇವರು ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತಂದರೆ, ಹಳೆ ವರದಿ ಕರೆಕ್ಟ್ ಆಗಿದೆ, 10 ವರ್ಷಗಳ ಹಿಂದೆ ಮಾಡಿದಂತಹ ವರದಿ ಕರೆಕ್ಟ್ ಆಗಿದೆ, ಜಯಪ್ರಕಾಶ್ ಹೆಗಡೆ ಮಾಡಿದಂತಹ ವರದಿಯಲ್ಲಿ ಯಾವುದೇ ದೋಷಗಳಿಲ್ಲ, ಅದಕ್ಕೋಸ್ಕರ ಮಾಡಿ ಜೂನ್ 12ನೇ ತಾರೀಕು ನೀವು ಇದನ್ನು ಮಂಡನೆ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ರೆ, DK ಶಿವಕುಮಾರ್ ಅವರು ಇಲ್ಲ, ಇದು ಹೊಸದಾಗಿ ಇನ್ನೊಂದು ಸರ್ತಿ ಸಮೀಕ್ಷೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ನಿನ್ನೆ ಆದಂತಹ ಸಭೆಯಲ್ಲಿ. ಒಕ್ಕಲಿಗ ಲಿಂಗಾಯತರು ಜಾತಿ ಗಣತಿ ವರದಿ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ವರದಿ ಅವೈಜ್ಞಾನಿಕವಾಗಿಲ್ಲ, ಜಾತಿ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಅಂತ ದೂರ್ತಾ ಇದ್ದಾರೆ. ಸರಿಯಾಗಿ ಸಮೀಕ್ಷೆ ನಡೆದಿಲ್ಲ ಎನ್ನುತ್ತಿದ್ದಾರೆ. ಹೀಗಾಗಿ ವರದಿ ಪರಿಷ್ಕರಣೆಯಾಗಬೇಕು. ಜೊತೆಗೆ ಮೊದಲಿಗೆ ಅಂದರೆ ಏನು 10 ವರ್ಷ ಇದೆ ಅಂತ ನಮಗೇನು ಕಳಂಕ ಹೊತ್ಕೊಂಡಿದ್ದೀವಲ್ಲ ಒಂದು ಜಾತಿ ಗಣತಿಯ ಬಗ್ಗೆ, ಕಳಂಕ ತೊಳೆದುಕೊಳ್ಳೋಣ ಸರ್, ಮತ್ತೊಂದು ಸರ್ತಿ ಜಾತಿ ಗಣತಿ ಮಾಡೋಣ, ಸಮೀಕ್ಷೆ ಮಾಡೋಣ, ಇನ್ನೊಂದು ಸರ್ತಿ 60ರಿಂದ 80 ದಿನಗಳವರೆಗೆ ಸಮೀಕ್ಷೆ ಮಾಡೋಣ ಅಂತ ನಿನ್ನೆ ನಡೆದಂತಹ ಹೈಕಮಾಂಡ್ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತಂತಂದರೆ, ಮುಂದಿನ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಯಾವಾಗಿಂದ ಈ ಜಾತಿ ಗಣತಿ ವರದಿ ಫಿಕ್ಸ್ ಆದರೆ ಸಮೀಕ್ಷೆ ನಡೆಯುತ್ತೆ. ನಿಮ್ಮ ಮನೆಗಳಿಗೆ ಬರ್ತಾರೆ ಯಾರೋ ಶಿಕ್ಷಕರು ಅಥವಾ ಸಿಬ್ಬಂದಿಗಳು, ಕರೆಕ್ಟಾಗಿ ಜಾತಿ ಗಣತಿಗೆ ಎಲ್ಲರೂ ಕೂಡ ಸಹಕರಿಸಿ ಸೊ ಈ ಒಂದು ಸಮೀಕ್ಷಾ ವರದಿಯನ್ನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಲಾಗಿದೆ. ಸೊ ಹಾಗಾದರೆ ಸಿದ್ದರಾಮಯ್ಯ ಅವರು ಏನು ಹೇಳಿದಾರಂತ ನೋಡ್ಕೊಂಡು ಬನ್ನಿ. ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವರು ಸಂಘ ಸಂಸ್ಥೆಗಳು, ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಈಗ ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು, ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿನಲ್ಲಿ ಏನಾಗಿರೋದು 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವರು ಸಂಘ ಸಂಸ್ಥೆಗಳು, ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಇನ್ನು ಮುಂದಿನ